ಸಾವ್ಕರೆ, ಏನ್ ಇದ್ದಕ್ಕಿದ್ದಂಗೆ ನಮ್ಮನೆ ಕಡೆ ಬಂದೀರಾ? ಏನ್ ಸಮಾಚಾರ ಹೇಳಿ? ಅಯ್ಯೋ ಬೀಗ್ರೆ, ಸಮಾಚಾರ ಎಲ್ಲ ನಿಮ್ಗೆ ಗೊತ್ತೇ ಇದೆಯಲ್ಲ. ತಮಣಿ ಮತ್ತೆ ಮಲ್ಲಿದು ಮದುವೆ ಕಾರ್ಯಕ್ರಮಗಳೆಲ್ಲ ಶುರು ಆಗಿದಾವೆ. ಆಮೇಲೆ ಪಿಂಕಿದು ಮತ್ತೆ ತಮಣಿದು ಡಿವೋರ್ಸು. ಇನ್ನೇನ್ ಸಮಾಚಾರ ನಿಮಗೆ ಗೊತ್ತೇ ಇದೆಯಲ್ಲ. ಅದಕ್ಕೆ ನಮ್ಮ ಮಲ್ಲಿದು ತಮಣಿದು ಮದುವೆದು ಕಾರ್ಡ್ ಕೊಟ್ಟೋಗೋಣ ಅಂತ ಬಂದಿದ್ದಿಲ್ಲ ನಾನು. ಹಂಗಂತ ಬೀಗ್ರೆ, ಸಾರಿ ಬೀಗ್ರೆ ಅಲ್ಲ, ಎಕ್ಸ್ ಬೀಗ್ರುಗಳೇ, ನಿಮ್ಮ ಹತ್ರ ಹೇಳ್ಬೇಕಿತ್ತೇನೋ ಒಂದು ವಿಚಾರ ನೋಡಿ. ಮದುವೆಗೆ ಎಲ್ಲರೂ ಮುಂಚಿತವಾಗಿ ಬಂದ್ಬಿಡಿ. ಆಮೇಲೆ ಪಿಂಕಿ ಅಪ್ಪ ಅಮ್ಮ ಬಂದೇ ಇಲ್ಲ ಅಂತ ಎಲ್ಲರೂ ತಪ್ಪು ತಿಳ್ಕೊಳ್ಳೋದೆಲ್ಲ ಬೇಡ. ನಾನು ನೀನು ಎಷ್ಟು ಫ್ರೆಂಡು. ಇವಾಗ ನನ್ನ ಮಗಳಿಗೂ ತಮ್ಮನಿಗೂ ಡಿವೋರ್ಸ್ ಅಂತ ಹೇಳ್ತಿದೀಯಲ್ಲ, ಏನ್ ಸಮಾಚಾರ ಇದೆಲ್ಲ? ನಮ್ಮ ಪಿಂಕಿಗೆ ಏನ್ ಬಂದಿದೆ ರಾವು ಅಂತ ಅವಳು ಹಿಂಗೆ ಆಡ್ತಿದ್ದಾಳೆ, ಹೇಳಿ ನೀವು. ಅಯ್ಯೋ ಅವಳಿಗೆ ಏನ್ ಬಂದೈತೋ ರಾವು ಅಂತ ನೀನೇ ವಿಚಾರಿಸೆ ಜಲ್ಜಾ. ಅಯ್ಯೋ ಅವಳೇ ಯಾಕಣೆ ಡಿವೋರ್ಸಿಗೆ ಒಪ್ಕೊಂಡು ದುಡ್ಡಿಸ್ಕೊಳಕ್ ಒಪ್ಕೊಂಡಿದ್ದು. ಎಂಥದ್ದು ಫಿಲಮ್ ಹೀರೋಯಿನ್ ಆಗ್ತಾಳಂತೆ, ಮಾಡಲ್ ಆಗ್ತಾಳಂತೆ, ಆಮೇಲೆ ಆಕ್ಟಿಂಗ್ ಮಾಡ್ತಾಳಂತೆ ಅವಳು. ನಾನೇನ್ ಮದುವೆ ಸಂಭ್ರಮ ಅಂತ ಏನಿರ್ಲಿಲ್ಲ ಕಣೆ, ಪಿಂಕಿನೇ ಎಲ್ಲ ಒಪ್ಕೊಂಡ್ಲಾ. ಹಂಗಾಗಿ ನಾನು ಅಂತ ಶಿವ ಅಂತ ಒಪ್ಕೊಬಿಟ್ಟೆ. ತಮಣಿನೂ ಖುಷಿಯಿಂದ ಮದುವೆಗೆ ಒಪ್ಕೊಂಡು ಏನೇ ಕಣೆ ಮರೈತಿ. ಮಲ್ಲಿನೂ ನಮ್ಮ ತಮಣಿನ ಬಹಳ ಇಷ್ಟಪಟ್ಬಿಟ್ಟಿದ್ದಾಳೆ. ಡ್ರೈವರ್ ಕೆಲಸ ಮಾಡ್ತಿದ್ದ ಅವಳ ಹತ್ರ, ಆದ್ರೂ ಬಹಳ ಇಷ್ಟಪಟ್ಬಿಟ್ಟಿದ್ದಾಳು ಹುಡುಗಿ. ಅದಕ್ಕೆ ಸಾವುಕಾರರು ಅವ್ರ ಮಗಳಿಗೆ ಬೇಜಾರಾಗದ್ ಬೇಡ ಅಂತ ಪಿಂಕಿನ ಒಪ್ಸಿ ಮದುವೆಗೆ ಎಲ್ಲರನ್ನೂ ಒಪ್ಸೇ ಬಿಟ್ರ. ಹಂಗಾಗಿ ಕಾರ್ಯಕ್ರಮಗಳೆಲ್ಲ ಜೋರ್ ಆಗ್ಬಿಟ್ವು ಕಣೆ. ಇನ್ನೇನ್ ಮಾಡೋದು, ಅವ್ರವ್ರು ಒಪ್ಕೊಂಡು ಮದುವೆ ಆಗ್ತಿದ್ದಾರೆ. ನಾವು ತಡಿಯಕ್ಕಾಗತ್ತಾ? ತಾಡೋದ್ರ ಮೇಲೆ ಆ ಹುಡುಗಿ ಮಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡೋದು ಹೇಳು? ಅಯ್ಯೋ ಸಾವುಕಾರರ ಮೇಲೆ ನಮ್ಮ ಜೀವ ತೆಗೆದು ಬಿಡ್ತಾರೆ ಕಣೆ. ಹಂಗಾಗಿ ಅವ್ರು ಒಬ್ಬರೇ ಮಗಳು ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಹತ್ರಗೆ ಮದುವೆಗೆ ಒಪ್ಕೊಂಡಿದೀವಿ. ಅಯ್ಯೋ ಬೆಂಗಳೂರು ಅರಮನೆ ಹಾಲಲ್ಲಂತೆ ಕಣೆ ಮದುವೆ. ಜೋರು ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಿದ್ದಾರೆ. ಲಕ್ಷಾಂತರ ಜನಗಳಿಗೆ ಊಟ ಹಾಕಿಸ್ತಿದ್ದಾರೆ. ನೀವುಗಳು ಕೂಡ ಮರಿದಂಗೆ ಬನ್ನಿ ಆಯ್ತಾ? ಊರಿಂದ ಬಸ್ ಎಲ್ಲ ಅರೇಂಜ್ ಮಾಡಿದೀವಿ. ನೀನು ನಿಮ್ಮ ಮನೆಯವರು ಎಲ್ಲರೂ ಬರಬೇಕು. ನೋಡಿ ಸುಬಕ್ಕ, ನಾವುಗಳು ಏನು ದುಡ್ಡಿಗೆ ಕಮ್ಮಿ ಇಲ್ಲ. ಆ ಸಾವುಕಾರಷ್ಟು ಜೋರಿಲ್ಲ ಅಂದ್ರೂ ನಮಗೆ ಯಾವುದೇ ರೀತಿ ಕೊರತೆ ಇಲ್ಲ. ಹೌದು, ನಮ್ಮ ಹತ್ರನೂ ದುಡ್ಡಿದೆ. ನಾವು ಮನೆ ಕಟ್ಟಿದೀವಿ, ನಾವು ವ್ಯವಹಾರ ಮಾಡ್ತಾ ಇದೀವಿ, ಅಂಗಡಿ ಇದೆ ನಮ್ಮ ಹತ್ರ. ನಾವೇ ಬೇಕಾದ್ರೆ ತಮಣಿಗೆ ದುಡ್ಡು ಕೊಡ್ತೀವಿ. ಈ ಮದುವೆ ಕ್ಯಾನ್ಸಲ್ ಮಾಡಕ್ ಹೇಳಿ. ನಮ್ ಪಿಂಕಿ ಹೇಳ್ದಂಗೆ ನಡೆಯಲ್ಲ. ನಾವು ಕೂಡ ಅವಳ ಅಪ್ಪ ಅಮ್ಮ, ನಾವು ಹೇಳ್ದಂಗೆ ಅವಳ ಮಾತು ಕೇಳಲೇಬೇಕು. ಅವಳ ಸಂಸಾರ ಉಳಿಲೇಬೇಕು. ಈ ತರ ಎಲ್ಲ ಮುನ್ನುಗ್ಬಾರ್ದು ಡಿವೋರ್ಸ್ ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ, ಹಂಗೆಲ್ಲರೂ ಮಾಡ್ಬಿಟ್ಟಿರಾ? ಮದುವೆ ಕಾರ್ಯಕ್ರಮ, ಹಾಲ್ ಬುಕ್ಕಿಂಗು, ಊಟದ ಆರ್ಡ್ರು ಎಲ್ಲ ಕೊಟ್ಟಾಗಿದೆ. ಪಿಂಕಿನುವೆ ಡಿವೋರ್ಸಿಗೆ ಸೈನ್ ಹಾಕ್ತೀನಿ ಅಂತ ಒಪ್ಕೊಂಡಾಗಿದೆ. ನೀವಿಲ್ಲಿ ಮಧ್ಯೆ ಮೂಗ್ ತೋರಿಸ್ಬಿಟ್ಟು ಮದುವೆನೆಲ್ಲ ಹಾಳು ಮಾಡಬೇಡಿ. ನೀವಿಬ್ರು ಮೂಗ್ ತೋರಿಸಿ ಎಲ್ಲ ಹಾಳು ಮಾಡಾಕ್ಬೇಡಿ. ಸುಬಕ್ಕ, ಮದುವೆ ನಡೀತಿದೆ ಅಂತ ನಾವು ನಮ್ಮ ಮಗಳ ಜೀವನ ಹಾಳಾಗಕ್ಕೆ ಬಿಡಕ್ಕಾಗತ್ತಾ? ನಾವು ಹೇಗಾದ್ರೂ ಮಾಡಿ ಅವಳ ಡಿವೋರ್ಸಿಗೆ ಸೈನ್ ಹಾಕೋದನ್ನ ತಡೆದೇ ತಡಿತೀವಿ, ಮದುವೆನ ತಡೆದೇ ತಡಿತೀವಿ. ಅವಳ ಡಿವೋರ್ಸಿಗೆ ಸೈನ್ ಹಾಕಿದ್ರೆ ತಾನೇ ಮದುವೆ ನಡೆಯೋದು. ನಾನಂತೂ ಬಿಡಲ್ಲ ಸುಬಕ್ಕ. ನನ್ನ ಮಗಳನ್ನ ಇವತ್ತೇ ಕರೆಸಿ ಮಾತಾಡ್ತೀನಿ. ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ, ನೋಡ್ತೀರಿ. ನಮ್ಮ ಪಿಂಕಿ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಬಾರ್ದು ಅಷ್ಟೇ. ಅಯ್ಯೋ ಮಾರೈತಿ, ನೀನ್ ನನ್ನ ಫ್ರೆಂಡ್ ತಾನೇ, ಹಂಗೆಲ್ಲರೂ ಮಾಡ್ಗಿಡಿಯ ಕಣಿ. ಹೊಸ ಬೀಗ್ರು ನಮಗೆ ಹೊಸ ನೆಕ್ಲಿಸು, ಹೊಸ ಸೀರೆ, ಹೊಸ ಬಟ್ಟೆ, ಮಕ್ಕಳಿಗೆ ಬಟ್ಟೆ, ಪಿಂಕಿಗೂ ನೆಕ್ಲಿಸು, ಚೈನು, ಆಮೇಲೆ ಬಳೆ ಎಲ್ಲ ಕೊಡ್ತಿದ್ದಾರೆ. ಓಲೆ ಸಮೇತ ಕೊಡ್ತಿದ್ದಾರೆ, ಬಂಗಾರದ್ದು ಕಣಿ. ಅದಕ್ಕೆ ಒಂದು ಸ್ವಲ್ಪ ದಿನ ಬಾಯಿ ಮುಚ್ಕೊಂಡಿರು, ಮದುವೆ ಆಗ್ಲಿ, ಆಮೇಲೆ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳೋಣ. ಮದುವೆ ಕಾರ್ಯಕ್ರಮ ಡಿವೋರ್ಸ್ ಎಲ್ಲ ಮುಗ್ದಾದ್ಮೇಲೆ ನಾವೇನ್ ಸಾವು ಮಾತಾಡಕ್ಕಾಗತ್ತಾ? ಸುಮ್ಮನಿರಿ ಸುಬ್ಬಕ್ಕ. ನಾನಂತೂ ಪಿಂಕಿನ ಕರ್ಸಿ ಇವತ್ತು ಮಾತಾಡ್ತೀನಿ ಇದ್ರ ಬಗ್ಗೆ. ಅವಳಂತೂ ಡಿವೋರ್ಸ್ ಕೊಡೋದನ್ನ ನಿಲ್ಲಿಸಲೇಬೇಕು. ಆ ಸಾವುಕಾರರು ಕೊಡೋ ದುಡ್ಡು, ಚಿನ್ನ ಯಾವುದು ಬೇಕಾಗಿಲ್ಲ ನಮ್ಮ ಪಿಂಕಿಗೆ. ಅವ್ರು ಕೊಡೋಷ್ಟು 10 ಪಟ್ಟು ನಮ್ಮ ಹತ್ರ ಈಗಾಗಲೇ ಇದೆ. ಅದನ್ನೆಲ್ಲ ನಾವು ಪಿಂಕಿ ಹೆಸರಿಗೆ ಬರ್ಕೊಡ್ತೀವಿ. ಪಿಂಕಿ ಹೆಸರಿಗೆ ಕೊಟ್ರೆ ಅದೆಲ್ಲ ತಮಣಿಗೆ ತಾನೆ. ಅವ್ನು ಯಾಕೆ ಸಾವುಕಾರ ದುಡ್ಡಿಗೆ ಆಸೆ ಪಟ್ಟು ಸಾವುಕಾರ ಮಗಳನ್ನ ಮದುವೆ ಆಗ್ಬೇಕು ಹೇಳಿ? ನಾನಂತೂ ಇದನ್ನ ಖಂಡಿಸ್ತೀನಿ. ಡಿವೋರ್ಸ್ ಕೊಡೋದನ್ನ ತಪ್ಪಿಸ್ತೀನಿ, ನೋಡ್ತೀರಿ. ಅಯ್ಯೋ ದೇವ್ರೆ, ನಾನು ಅದೇನೇ ಹೊಡೆದಂಗ ಆಗ್ತಿದೆ. ಏನ್ ಮಾರೈತಿ ನೀನು ಹೇಳ್ತಿರೋದು? ಡಿವೋರ್ಸ್ ಕೊಡೋದನ್ನ ತಪ್ಪಿಸ್ತೀನಿ ಅಂತ ಹೇಳ್ತಿದೆಯಲ್ಲ. ನಾನು ಎಷ್ಟು ಖುಷಿಯಿಂದ ಈ ಮದುವೆಗೆ ತಯಾರಿ ಮಾಡ್ಕೊಂತೀನಿ. ಬೆಂಗಳೂರ್ದು ಹಾಲಲ್ಲಂತೆ, ಅರಮನೆ ಹಾಲಲ್ಲಂತೆ ಮದುವೆ. ಅಂತ ಮದುವೆ ನಾನು ಯಾವತ್ತೂ ಕಂಡಿರಲ್ಲ. ನಮ್ಮ ತಮಣಿ ಅಲ್ಲಿ ಮದುವೆ ಆಗ್ತೀಯಾನೆ ಅಂದ್ರೆ ನಿನಗೆ ಹೊಟ್ಟೆ ಕಿಚ್ಚು. ನನ್ನ ತಮಣಿ ಕೋಟಿ ಒಡಿ ಆಗ್ತಾನೆ ಅಂತ ನಿನಗೆ ಹೊಟ್ಟೆ ಕಿಚ್ಚು. ನಿನ್ನ ಮಗಳೇನೆ ಡಿವೋರ್ಸಿಗೆ ಒಪ್ಕೊಂಡು ಫಿಲಮ್ ಮಾಡ್ತೀನಿ, ಮಾಡ್ಲಿಂಗ್ ಮಾಡ್ತೀನಿ, ಪಿಕ್ಚರಲ್ಲಿ ಹೋಗ್ತೀನಿ ನಾನು. ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಟಾಲಿವುಡ್ಗೆಲ್ಲ ಹೋಗಿ ಏನೋ ದಬಾಕ್ತೀನಿ ಅಂತ ಅವಳೇ ಬೊಗಳ್ತಿರೋದು. ನೀನು ಅವಳಿಗೆ ಹೋಗಿ ಬುದ್ಧಿ ಹೇಳು. ಡಿವೋರ್ಸ್ ಕೊಡೋದನ್ನ ನಿಲ್ಲಿಸ್ತಾಳೆ. ಇವಾಗ ಏನು ನಿಲ್ಸಕ್ಕಾಗಲ್ಲ, ಸುಮ್ಮನಿರು. ಸಾವುಕಾರ ಮನೆ ಮದುವೆ, ಅವ್ರೇನಾದ್ರೂ ನೀನು ಅಡ್ಬಾಯಿ ಹಾಕಿದ್ರೆ ನಿನ್ನ ಬಾಯಿನೇ ಮುಚ್ಚಿಸ್ಬಿಡ್ತಾರೆ. ಹೇಳ್ತೀನಿ ನೋಡು. ನನ್ನ ಮಗ ಕೋಟ್ಯಾಧಿಪತಿ ಆಗ್ತೀಯಾನೆ, ಅಲ್ಲಿ ಕಲ್ಲು ಹಾಕ್ಬೇಡ. ನೀನು ಬಂದು ಅಷ್ಟೇ ಕಣೆ. ನೀಲ್ಲ ಎಲ್ಲಾದ್ರೂ ನೀನು ಹಂಗೆ ಮಾಡಿದ್ರೆ ನಿಂದು ಫ್ರೆಂಡ್ಶಿಪ್ ಇನ್ಮೇಲೆ ಕೊಟ್ಟು ಅಷ್ಟೇಯ. ನಾವು ಪಿಂಕಿಗೆ ತಂದೆ ತಾಯಿಯಾಗಿ ಬುದ್ಧಿ ಹೇಳ್ತೀವಿ ಸುಬ್ಬಕ್ಕ. ನೀವೇನಾದ್ರೂ ಮಾಡ್ಕೊಳ್ಳಿ. ಮದುವೆ ಕಾಗ್ದ ನಾಳೆ ಟೇಬಲ್ ಮೇಲೆ ಇಟ್ಟು ನೀವು ಹೊರಡಿ. ಮದುವೆ ಕಾಗ್ದ ಏನು ಕೊಡಬೇಕು? ಕೊಡಲ್ಲ ನಾನು. ಮದುವೆಗೂ ಬರಬೇಡಿ, ಎಲ್ಲಿಗೂ ಬರಬೇಡಿ. ರಮಣಿ ಮದುವೆಗೆ ನಾವೇ ಹೋಗ್ತೀವಿ, ನೀವೇನು ಬರೋದು ಬೇಡ. ಹೆಂಗು ನೀವು ಪಿಂಕಿ ಅಪ್ಪ ಅಮ್ಮ ಅಲ್ಲ, ಇಲ್ಲೇ ಬಿದ್ದೀರಿ. ನಿಂಗೆ ಮದುವೆ ಕಾರ್ಡ್ ಕೊಡಬೇಕು? ಟೇಬಲ್ ಅಲ್ಲಿ ಇಡಲ್ಲ, ಎಲ್ಲೂ ಇಡಲ್ಲ. ನಾನು ತಗೊಂಡು ಹೋಗ್ತೀನಿ ಕಾಗ್ದನ. ಓ ದೇವ್ರಿ, ಎಂತ ಮರ್ರೆ ಇದು? ಈ ಪಿಂಕಿ ಅಪ್ಪ ಅಮ್ಮ ಹಿಂಗ್ ಮಾತಾಡ್ತಿದ್ದಾರೆ. ಪಿಂಕಿ ಎಲ್ಲ ಡಿವೋರ್ಸಿಗೆ ಅಚ್ಚುಕಟ್ಟಾಗಿ ಒಪ್ಕೊಂಡು ಈಗ ತಮಣಿ ಮದುವೆ ತಯಾರಿ ಎಲ್ಲ ನಡೀತಿದೆ. ಇವ್ರ ಅಪ್ಪ ಅಮ್ಮ ಇವಾಗ ಕಲ್ಲು ಹಾಕಕ್ ಬರ್ತಿದ್ದಾರೆ. ಇವ್ರುಗಳಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು. ಇರಿ ನೋಡೋಣ, ಯೋಚನೆ ಮಾಡ್ತೀನಿ ಏನ್ ಮಾಡ್ಬೋದು ಅಂತ. ತಮಣಿ ಮದುವೆ ಆರಾಮಾಗಿ ಆದ್ರೆ ಸಾಕು. ಬೆಂಗಳೂರು ಅರಮನೆ ಹಾಲಲ್ಲಂತೆ ಮದುವೆ, ಜೋರ್ ಮದುವೆ. ಎಲ್ಲರೂ ಬರಬೇಕು ಆಯ್ತು, 10ನೇ ತಾರೀಕು. ಸರಿ, ಹಂಗಾರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮದುವೆ ಕಾರ್ಯಕ್ರಮಗಳು ಭಾಳ ಇದಾವೆ, ಕಾಗ್ದ ಹಂಚ್ಬೇಕು ನಾನು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀವಿ. ತಮಣಿ ಮದುವೆ ವಿಡಿಯೋ ನೋಡೋಕ್ಕೋಸ್ಕರ ಎಲ್ಲರೂ ಚುಪ್ಪಿಸ್ ಕಾರ್ಟೂನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.